ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಕಟೋರಿ ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ತೋರಿಸ್ತೀನಿ. ಫಸ್ಟ್ ಏನೈತಲ್ಲ ಕಟಿಂಗ್ ತೋರಿಸ್ಬಿಡ್ತೀನಿ. ಸುಮಾರು ಒಂದು 4 ಟೈಪ್ ಕಟಿಂಗ್ ಮಾಡ್ತೀನಿ ನಾನು. ನಿಮ್ ಮೊದಲೇ ಕೇಳ್ದಂಗ ಟಾಪ್ ಆಗ್ಲಿ, ಪ್ಯಾಂಟ್ ಆಗ್ಲಿ, ಮತ್ತೆ ಬ್ಲೌಸ್ ಆಗ್ಲಿ ಎಲ್ಲಾನು ಏನೈತಿ ಒಂದು 4 ಟೈಪ್ ಕಟಿಂಗ್ ಮಾಡ್ತೀನಿ ನಾನು. ಆದ್ರೆ ನಿಮಗೆ ಕಲಿಯಾಕ ಈಸಿ ಆಗ್ಬೇಕಲ್ಲ, ಆ ಟಾಪಿಕ್ ತಗೊಂಡ್ಬರ್ತೀನಿ ನಾನು ಪ್ರತಿ ಸಲ ವಿಡಿಯೋದಾಗ. ಅದಕ್ಕೇನೈತಿ ಈಸಿ ಕಟೋರಿ ಬ್ಲೌಸ್ ತೋರಿಸ್ತೀನಿ. ಈಸಿಯಾಗಿ ನೋಡ್ಕೊರಿ, ಈಸಿಯಾಗಿ ನೀವು ಕೂಡ ಕಟಿಂಗ್ ಮಾಡ್ಕೋರಿ. ನಿಮ್ಗೆ ಈಸಿ ಅನಿಸ್ತೋ ಇಲ್ಲ ಅನ್ನೋದು ಕಮೆಂಟ್ನಾಗ ಹೇಳ್ಬಿಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸ್ಟಿಚಿಂಗ್ ಬರುತ್ತೆ. ಅದಕ್ಕೆ ಏನೈತಲ್ಲ ಸ್ಟಿಚಿಂಗ್ ಬರ್ಬೇಕಂದ್ರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರ್ಬೇಕು. ಅಂದ್ರೆ ಏನೈತಿ ಇದು ಕಟಿಂಗ್ ಮಾಡಿದ್ದಕ್ಕೆ ಮತ್ತೆ ಆ ಸ್ಟಿಚಿಂಗ್ ಮಾಡಿದ್ದಕ್ಕೆ ಎರಡು ಕವರ್ ಅಪ್ ಆಗ್ಬಿಡುತ್ತೆ. ಅದಕ್ಕೇನೈತಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಗೆ ಈಸಿ ಅನಿಸ್ತೋ ಇಲ್ಲ ಅನ್ನೋದು ಆಮೇಲೆ ಕಮೆಂಟ್ನಾಗ ಹೇಳ್ರಿ. ನಾ ಅದಕ್ಕೆ ಮತ್ತೆ ಸೊಲ್ಯೂಷನ್ ಹುಡುಕಿ ಏನೈತಿ 4 ಟೈಪ್ ಬರ್ತಾವನ್ನಲ್ಲ ಕಟಿಂಗ್ನಾಗ. ಅದು 4 ಟೈಪ್ನಾಗ ಏನೈತಿ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ಫಾಲೋ ಮಾಡ್ರಿ ಅಂತ. ಇಷ್ಟ ಆದ್ರೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನೀವು ಲೈಕ್ ಮಾಡ್ಲಿಕ್ಕೆ ಪರವಾಗಿಲ್ಲ, ಆದ್ರೆ ಶೇರ್ ಮಾಡ್ತೀರಿ. ನೀವು ಎಲ್ಲಿಂದ ನೋಡಾಕತ್ತೀರ ಅನ್ನೋದು ಸ್ವಲ್ಪ ನಮ್ಗೆ ತಿಳಿಸ್ರಲ್ಲ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿಗೆ ಇಲ್ಲೊಂದು ಮಾರ್ಕ್ ಹಾಕೊಂಡ್ಬಿಡ್ರಿ. ಇಲ್ಲೊಂದು ಮಾರ್ಕ್ ಹಾಕೋರಿ. ಫಸ್ಟ್ ಲೆಂತ್ 13 ಐತಿ, ಅಂದ್ರೆ 13 ಕಾಲು ಅಂತಾರಲ್ಲ ಫಸ್ಟ್ ಐತಿ. ಇದಕ್ಕೆ ಅರ್ಧ ಇಂಚ್ ನಾವು ಕಡಿಮೆನ ಇಟ್ಕೋಬೇಕು, ಅಂದ್ರೆ 13.5 ಇಟ್ಕೊಂಡು ಇದು ಲೆಂತ್ ಮಾರ್ಕ್ ಹಾಕೋಬೇಕು. ಲೆಂತ್ ಮಾರ್ಕ್ ಇನ್ನ 5ಕ್ಕೆ1 ಪಾಯಿಂಟ್ ಕಡಿಮೆ ಇಲ್ಲೊಂದು ಮಾರ್ಕು. ಸೇಮ್ ಇದೇ ತರ ಏನೈತಲ್ಲ 13.5 ಅಂತಾರಲ್ಲ 13.5ಕ್ಕೆ ಒಂದು ಮಾರ್ಕ್, 13.5ಕ್ಕೆ ಒಂದು ಮಾರ್ಕು. ಇನ್ನು ಬಗಲ್ ಹಾರ್ಮೋನು 5ಕ್ಕೆ 1 ಪಾಯಿಂಟ್ ಕಡಿಮೆ. ಇದು ಲೆಂತ್ ಮಾರ್ಕು, ಇದು ಬಗಲ್ ಮಾರ್ಕು, ಹಾರ್ಮೋಲ್ ಮಾರ್ಕು. 2 ಮಾರ್ಕ್ ಹಾಕೊಂಡ್ಬಿಡ್ರಿ. ಇದು ಚೆಸ್ಟ್ 38 ಐತಿ. ಇನ್ನು ಹಿಪ್ಸು 31.5 ಐತಿ. ಇನ್ನು ಮೊದಲಿಗೆ ಚೆಸ್ಟ್ 38 ಐತಲ್ಲ, ಅದ್ರ 4ನೇ ಭಾಗ ಏನೈತಲ್ಲ 9.5 ಬರುತ್ತೆ. ಅದೇ 9.5ನ ಈ ತರ ಇಲ್ಲಿ ಇಟ್ಕೊಂಡು 9.5 ಒಂದು ಮಾರ್ಕ್ ಹಾಕೊಂಡ್ಬಿಡ್ಬೇಕು. 2 ಇಂಚು ಮಾರ್ಜಿನು. ಇದು ಚೆಸ್ಟ್ ಮಾರ್ಕ್ ಆಯ್ತು. ಇನ್ನು ನಡ 31.5 ಐತಿ. ಅದ್ರ 4ನೇ ಭಾಗ 8.8 ಬರುತ್ತೆ. 8ಕ್ಕೆ ಒಂದು ಮಾರ್ಕು. 2 ಇಂಚು ಡಾಚಿಗೆ ಮಾರ್ಕ್ ಇದು, ಮತ್ತೆ 2 ಇಂಚು ಮಾರ್ಜಿನು. ಇನ್ನ ಶೋಲ್ಡ್ರು ಇಲ್ಲೇ 2 ಇಂಚ್ ಇಟ್ಕೋರಿ. ಅಂದ್ರೆ ಇಲ್ಲಿ ಪಾಯಿಂಟ್ಸ್ ಒಳಗಾಗ ಹೋಗ್ಬಿಡುತ್ತೆ. ಅದಕ್ಕೆ ಸ್ಟಿಚಿಂಗ್ ಕೂಡ ನೋಡ್ಕೊರಿ ಅಂತ ಅನ್ನೋದು. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಸ್ಟಿಚಿಂಗ್ ನೋಡಕ್ಕಾಗತ್ತೆ, ಇಲ್ಲಾಂದ್ರೆ ಸ್ಟಿಚಿಂಗ್ ನೋಡಕ್ಕಾಗಲ್ಲ, ಬರೀ ಕಟಿಂಗ್ ನೋಡ್ಕೊಂಡು ಹೋಗ್ಬಿಡ್ತೀರಿ. ಇಲ್ಲಿ ಪಾವಿಂಚ್ ಏನೈತಲ್ಲ ಇಲ್ಲಿ ಈ ತರ ಸ್ಟಿಚಿಂಗ್ ಬರ್ತಿದೆ. ಅದಕ್ಕೆ ಏನೈತ್ರಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಇನ್ನು ಶೋಲ್ಡರ್ ಏನೈತಲ್ಲ 2 ಇಂಚಿಲಿ ನೆಕ್ ಗ್ಯಾಪ್ ಬಿಟ್ಟಿನಿ. ಇಲ್ಲಿ ನಮಗೆ 2.25 ಬೇಕು. ನಾವಿಲ್ಲಿ ಅರ್ಧ ಇಂಚು ಜಾಸ್ತಿ ಇಡಬೇಕು. ಅರ್ಧ ಇಂಚ್ ಒಳಗೆ ಆಗೋಗುತ್ತೆ. ಅಂದ್ರೆ 5ಕ್ಕೆ 1 ಪಾಯಿಂಟ್ ಕಡಿಮೆ ಬರ್ತದ. ಇಲ್ಲಿ 5ಕ್ಕೆ 1 ಪಾಯಿಂಟ್ ಕಡಿಮೆ, ಇಲ್ಲೊಂದು ಮಾರ್ಕ್. ಹಂಗ ಏನೈತಲ್ಲ ಇಲ್ಲೂ ಕೂಡ 5ಕ್ಕೆ 1 ಪಾಯಿಂಟ್ ಕಡಿಮೆ ಒಂದು ಮಾರ್ಕ್. ಇದು ಇಷ್ಟ ಆಯ್ತಲ್ಲ. ಇನ್ನ ಇಲ್ಲಿ 1.25 ಇಂಚ್ ಲೆಂತ್ ಮಾರ್ಕಿನ ಮೇಲೆ 1.25 ಇಂಚ್ ಇಲ್ಲೊಂದು ಮಾರ್ಕ್ ಹಾಕೋರಿ. ಈ ಎಲ್ಲ ಮಾರ್ಕ್ ಏನೈತಲ್ಲ ಕರೆಕ್ಟಾಗಿ ಹಾಕೊಂಡ್ಬಿಡ್ರಿ. ಇಲ್ಲೇ 2.25 ಇಂಚ್ ಇಟ್ಕೋರಿ. ಇಲ್ಲೇ ಈ ತರ 2.25 ಇಂಚ್ ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಹಾಕೋರಿ. ಇಲ್ಲಿವರೆಗೂ ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ಇನ್ನ ಬ್ಲೌಸ್ ತಗೋರಿ. ಇದು ಹತ್ತಿ ಬ್ಲೌಸು. ಇದು ಬೆಲ್ಟ್ ಇರ್ತಲ್ಲ, ಬೆಲ್ಟಿಗೆ ಈ ತರ ಇಟ್ಕೊಂಡು ಅವರಿಗೆ ಕೊಳ್ಳಿ ಎಷ್ಟು ಬರ್ಬೇಕನ್ನೋದು ಇಲ್ಲಿ ತೋರಿಸ್ಬಿಡುತ್ತೆ. ಅದೇ ಪ್ರಕಾರ ಡೌನ್ ಮಾಡ್ಕೊಂಡ್ಬಿಡ್ರಿ ನೆಕ್. ಇನ್ನೊಂದು ರೌಂಡ್ ಮಾರ್ಕ್. ಇಲ್ಲೂ ಬಗಲ್ ಕೂಡ ಈ ತರ ರೌಂಡ್ ಮಾರ್ಕ್ ಹಾಕೊಂಡ್ಬಿಡ್ರಿ. ಎಫ್ ಪಾಯಿಂಟ್ ಒಂದು ತೆಗಿಬೇಕು. ಇಲ್ಲಿ 3.5 1 ಪಾಯಿಂಟ್ ಈ ತರ ಮಾರ್ಕ್ ಹಾಕೋರಿ. ಒಂದು ಸಿಂಪಲ್ ಆಗಿ ಇದು ಹಾಕೊಂಡಾದ್ಮೇಲೆ
ಇಲ್ಲೊಂದು ಸ್ಟ್ರೇಟ್ ಲೈನ್ ಹಾಕೋರಿ ಫಸ್ಟ್. ಇನ್ನ ಈ ಬ್ಲೌಸಿಂದು FPS ಪಾಯಿಂಟ್ ಏನಿರ್ತಲ್ಲ ಅದೇ ಪಾಯಿಂಟಿಗೆ ನಾವು ಕೂಡ 2 1 ಪಾಯಿಂಟ್ ಐತಿ, ನಾವು ಸೇಮ್ 2 1 ಪಾಯಿಂಟ್ ಇಟ್ಕೊಂಡ್ಬಿಡೋದು. ಇದು ಮೇನ್ FPS ಪಾಯಿಂಟ್. ಇದು ಕಟೋರಿ ಬ್ಲೌಸ್. ಇದಕ್ಕೆ ಡಿಫ್ರೆನ್ಸ್ ಎಷ್ಟು ಇರ್ತಲ್ಲ ಇಲ್ಲಿ ನೋಡ್ಕೊಂಡ್ಬಿಡ್ರಿ. ಈ ತರ ಬ್ಲೌಸ್ ಇಟ್ಕೊಂಡು ನೋಡ್ಕೊಂಡು ಇಲ್ಲಿ ಒಂದು ಮಾರ್ಕ್ ಹಾಕೋರಿ. ಈಸಿಯಾಗಿ ತೋರ್ಸಾಕತ್ತೀನಿ, ಕಟಿಂಗ್ ಮಾಡಕ ಈಸಿ ಆಗುತ್ತೆ. ಈ ಮಾರ್ಕ್ ಹಾಕೊಂಡ್ರಲ್ಲ, ಈಗ ಈ ಮಾರ್ಕ್ ಆದ್ಮೇಲೆ ಇನ್ನು ಮೇನ್ ಇರೋದು ಇಲ್ಲಿಂತ್ರ ಸ್ವಲ್ಪ ರೌಂಡ್ ಶೇಪ್ನಾಗ ಈ ತರ ಮಾರ್ಕ್ ಹಾಕೊಂಡ್ಬಿಡ್ರಿ. ಇದು ಈ ತರ ಮಾರ್ಕ್ ಆಗಿಂದ ಇಲ್ಲಿ FPS ಪಾಯಿಂಟ್ ತೆಗ್ದಿದ್ವಲ್ಲ 2 ಇಂಚ್ ತೆಗ್ದಿದ್ವಿ. ಈಗ ಇಲ್ಲೇ 1 ಇಂಚು, ಇನ್ನ ಈ ಸೈಡ್ 1 ಇಂಚು. ಇದು ಡಾಚ್ ಹಿಂಗ್ ಬರುತ್ತೆ. ಇದು 1 ಡಾಚ್ ಬರುತ್ತೆ ಕಟೋರಿ ಬ್ಲೌಸಿಗೆ. ನೆಕ್ಸ್ಟ್ ಈಗ ಇಲ್ಲಿ 1.25 ಇಂಚ್ ಏನ್ ಬಿಟ್ಟಿದ್ವಲ್ಲ ಇದಕ್ಕೆ ಈ ತರ ಕುಡ್ಸ್ಕೊಂಡ್ಬಿಡೋದು. ಇದಾದ್ಮೇಲೆ ಇನ್ನು ಈ ಪಾಯಿಂಟ್ ಏನಿರುತ್ತಲ್ಲ ಈ ಪಾಯಿಂಟ್ ಮತ್ತೆ ಇಲ್ಲಿ ಸ್ವಲ್ಪ ಹಿಂಗ್ ಕ್ರಾಸ್ ಇಟ್ಕೊಂಡು ಈ ಮಾರ್ಕಿಗೆ ಒಂದ್ ಸ್ವಲ್ಪ ಈ ತರ ಸರಿಸ್ಕೊಂಡು 1/4 ಇಂಚು ಇಲ್ಲೊಂದು ಮಾರ್ಕ್ ಹಾಕೊಂಡ್ಬಿಡ್ರಿ ಈ ತರ. ಈಗ ಈ ಪೇಪರ್ ಕಟಿಂಗ್ ಮಾಡ್ಕೊಂಡ್ಬಿಡೋದು. ಕಟೋರಿ ಬ್ಲೌಸಿಗೆ ಫಿಕ್ಸ್ ಪೇಪರ್ ಕಟಿಂಗ್ ಆಗ್ಲೇಬೇಕು. ಪೇಪರ್ ಕಟಿಂಗ್ ಆಗ್ಲಿಕ್ಕಂದ್ರೆ ಕಟೋರಿ ಬ್ಲೌಸ್ ಕಟಿಂಗ್ ಮಾಡಕ್ ಬರಲ್ಲ, ಮತ್ತೆ ಪೇಪರ್ ಕಟಿಂಗ್ ಮಾಡ್ಕೋಬೇಕು. ಯಾವ ತರ ಕಟ್ ಮಾಡಕತ್ತೀನಿ ಅಂದ್ರೆ ಸ್ವಲ್ಪ ನೋಡ್ಕೊಂಡು ನೀವು ಕಟ್ ಮಾಡ್ರಿ, ಯಾಕಂದ್ರೆ ಇಲ್ಲಿ ಮಾರ್ಕ್ ಭಾಳ ಇರ್ತಾವ. ಪೇಪರ್ ಕೆಲಸ ಮುಗೀತು. ಇವು ಚಟ್ಕ ಹೊಡ್ಕೊಂಡ್ಬಿಡ್ರಿ. ಪೇಪರ್ ಕಟಿಂಗ್ ಕಂಪ್ಲೀಟ್ ಆಯ್ತು. ಈಗ ಬಟ್ಟೆ ಒಳಗೆ ಕಟ್ ಮಾಡ್ಕೊಳ್ಳೋದು ಫ್ಯಾಬ್ರಿಕ್ನಾಗ. ಇವು 2 ಲೇಯರ್ ಅದಾವ. ಇದು ಇಲ್ಲಿ ಕಟಾವ್ ಐತಿ, ಇಲ್ಲಿ ಏನೈತಲ್ಲ ಕುಡ್ಸೈತಿ ಬಟ್ಟೆ. ಇದು 1 ಪೀಸ್. ಇನ್ನು ಮೊದಲಿಗೆ ಬ್ಯಾಕ್ ತಕ್ಕೋಬೇಕು. ಫಸ್ಟ್ ಬ್ಯಾಕ್ ತಕ್ಕೋಬೇಕಂದ್ರೆ ಫಸ್ಟ್ ಇಲ್ಲೇ ಒಂದು ಮಾರ್ಕ್ ಹಾಕೋಬೇಕು. ಈ ಮಾರ್ಕಿಗೆ 1/4 ಇಂಚ್ ಈ ತರ ಇಟ್ಕೊಂಡು ಹಿಂಗೊಂದು ಮಾರ್ಕ್, ಇಲ್ಲೂ ಕೂಡ 1/4 ಇಂಚ್ ಇಟ್ಕೊಂಡು ಇಲ್ಲೊಂದು ಮಾರ್ಕ್. ಇದೇನೈತಲ್ಲ ಈ ತರ ಒಂದು ಲೈನ್ ಎಳೆದ್ಬಿಡ್ರಿ. ಇನ್ನ ಈ ಪೇಪರ್ ಕೆಲಸ ಇದು ಏನ್ 1/4 ಇಂಚಿಗೆ ಏನ್ ಹಿಡಿದಿದ್ವಲ್ಲ ಅದನ್ನ ಈ ತರ ಇಟ್ಕೋಬೇಕು. ಈ ತರ ಇಟ್ಕೊಂಡು ಇಲ್ಲಿ ಮಾರ್ಕ್ ಹಾಕೋಬೇಕು. ಈ ತರ ಮಾರ್ಕ್ ಹಾಕಿಂದ ಇನ್ನು ಸೈಡ್ ಎತ್ತಿ ಇಟ್ಬಿಡೋದು. ಮಾರ್ಕ್ ಕಾಣ್ತಾವಲ್ಲ ಕ್ಲಿಯರ್ ಆಗಿ. ಸರಿ, ಈಗ ನಡ ಏನೈತಲ್ಲ 1/8 4ನೇ ಭಾಗ ಅಂದ್ರೆ 31 ಐತಿ. 31 ಅಂದ್ರೆ 4ನೇ ಭಾಗ 1/8. 1/8 ಒಂದು ಮಾರ್ಕ್, 1 ಇಂಚು ಬ್ಯಾಕ್ ಡಾಚ್, ಆಮೇಲೆ 2 ಇಂಚು ಮಾರ್ಜಿನ್. ಬ್ಲೌಸ್ ಬ್ಯಾಕ್ ಸೈಡ್ ಅವರಿಗೆ ಪಟ್ಟಿ ಎಷ್ಟು ಬೇಕಾಗಿರ್ತೈತಲ್ಲ ಅಷ್ಟ ಇಟ್ಕೊಂಡ್ಬಿಡೋದು. 4.25 ಐತಿ, ನಾವಿಲ್ಲಿ 4.25 ಇಟ್ಕೊಂಡ್ಬಿಡೋಣ. ಎಲ್ಲಿಂತ್ರ ಇದು 2ನೇ ಮಾರ್ಕ್ ಐತಲ್ಲ ಇಲ್ಲಿಂತ್ರ. ಆಮೇಲೆ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಈ ತರ
ಕೊಳ್ಳೆ ಏನೈತಲ್ಲ 2 ಇಂಚ್ ವೈಟ್ ತೆಗ್ದಿದ್ವಿ. ಈಗ ಇಲ್ಲೇ 2.25 ಇಂಚ್ ತೆಗಿಬೇಕು. ಲೈನ್ ಹಾಕೊಂಡ್ಬಿಡೋದು ಇವು ಮಾರ್ಕಿಗೆ ಈ ತರ. ಇದಾದ್ಮೇಲೆ ಇಲ್ಲೇ ಬ್ಯಾಕ್ ಸೈಡ್ ರೌಟ್ ಈ ತರ. ಇದು ಕೆಂಪ್ ಮಾರ್ಕ್ ಇಲ್ಲಿ ಮಾರ್ಕ್ ಹಾಕಿ ತೋರಿಸ್ತಿದ್ದೆ, ಬಟ್ ಬ್ಲೌಸ್ ಕಾಣುತ್ತದೆ. ಬ್ಲೌಸಿಗೆ ಕಸ್ಟಮರ್ ಬೈಕೋತಾರ. ಬ್ಯಾಕ್ ಕಟಿಂಗ್ ಇದೇ ತರ ಕಟ್ ಮಾಡ್ಕೊಂಡ್ಬಿಡೋದು. ಇಲ್ಲ ಚಟ್ಕ ಹೊಡ್ಕೊಂಡ್ಬಿಡ್ರಿ. ಬ್ಯಾಕ್ ರೆಡಿ ಆಯ್ತು ಕಟ್ಟಿಂಗ್. ಇನ್ನೈತ್ ನೋಡ್ರಿ ಮೇನ್ ಕೆಲಸ. ಈಗ ಫ್ರಂಟ್ ಕಟ್ ಮಾಡ್ಕೋಬೇಕು. ಮೊದಲಿಗೆ ಇದು ಎಷ್ಟಾಯ್ತಿದ್ದು ಈ ತರ ಕಟ್ ಮಾಡಿ ತೆಗೆದ್ಬಿಡೋನು. ಇದಾದ್ಮೇಲೆ ಇಲ್ಲೂ ಕೂಡ ಎಷ್ಟಾಗಿರುತ್ತಲ್ಲ ಇದು ಕಟ್ ಮಾಡೋನು. ಇದು ಕೂಡ 1 ಇಂಚ್ ಡೌನ್ ಮಾಡಿರ್ತೀವಲ್ಲ ಬೆಲ್ಟಿಗೆ, ಅದು ಕಟ್ ಮಾಡ್ಬಿಡು. ಇನ್ನ ಇದು ಶೇಪ್ ಕಟಿಂಗ್. ಮೊದಲಿಗೆ 2 ಪೀಸ್ ಇದಾವಲ್ಲ, 2 ಪೀಸ್ನಾಗ ಫಸ್ಟ್ 1 ಪೀಸ್ ಕಟ್ ಮಾಡ್ಕೋಬೇಕು. ಇದು ಈಗ ಈ ತರ ಇಟ್ಕೊಂಡು ಇವನ್ನ ಮಾರ್ಕ್ ಹಾಕೋಬೇಕು ಈ ತರ. ಇನ್ನ ಈ ತರ ಮಾರ್ಕ್ ಹಾಕೊಂಡಿವಲ್ಲ ಪೂರ್ತಿ ಇದು. ಇಲ್ಲಿ ಏನ್ ಮಾಡ್ಬೇಕು, ನಿಮ್ಗೆ ಕಾಳೆ ಅಂತಂದು ಈ ತರ ಈ ತರ 1/4 ಇಂಚ್ ಇಟ್ಕೊಂಡು ಮಾರ್ಕ್ ಹಾಕೋಬೇಕಿದು. ಇದು ನಿಮ್ ಕಾಳೆ ಅಂತಂದು ಮಾಡಿರೋದು. ಉಳ್ಕೆದ ಏನೈತಲ್ಲ ಇದಕ್ಕೆ ಏನ್ ಲಾಸ್ಟ್ ಕಾರ್ನರ್ ಇರುತ್ತಲ್ಲ, ಕಾರ್ನರ್ ಮಾರ್ಕ್ ಹಾಕೊಳ್ಳೋದು. ಇಲ್ಲಿ ಎಷ್ಟ ಏನೈತಲ್ಲ 1/4 ಇಂಚ್ ಗ್ಯಾಪ್ ಬಿಟ್ಟು ಮಾರ್ಕ್ ಹಾಕೋಬೇಕು. ಇನ್ನ ಇದ್ರ ಕೆಲಸ ಮುಗೀತು, ಕಟಿಂಗ್ ಮಾಡ್ಬಿಡೋದು. ಇನ್ನು ಮಾರ್ಕ್ ಏನ್ ಹಾಕೊಂಡಿರ್ತೀವಲ್ಲ, ಮಾರ್ಕಿಗೆ ಕಟಿಂಗ್ ಮಾಡ್ಕೊಂಡ್ಬಿಡೋದು. ಈ ಪೀಸ್ ಕಟಿಂಗ್ ಆಯ್ತು. ಇನ್ನೊಂದು ಚಟ್ಕ ಹೊಡ್ಕೊಂಡ್ಬಿಡ್ರಿ. ಈ ಪೀಸ್ ಕಟ್ ಮಾಡ್ಬೇಕಂದ್ರ ಇಲ್ಲೂ ಕೂಡ ಸ್ವಲ್ಪ ಎಕ್ಸ್ಟ್ರಾ ಬಿಡ್ಬೇಕಾಗತ್ತ. ಅದಕ್ಕೆ ತೋರಿಸ್ತೀನಿ, ವಿಡಿಯೋ ಪೂರ್ತಿಯಾಗಿ ನೋಡ್ಕೊರಿ, ಅಂದ್ರ ನಿಮ್ಗೆ ಅರ್ಥ ಆಗುತ್ತಾ. ಇಲ್ಲಂದ್ರ ಯಾವುದೇ ಕಾರಣಕ್ಕೂ ಅರ್ಥ ಆಗಲ್ಲ. ಈ ತರ ಇಟ್ಕೋಬೇಕಿದು ಪೀಸ್. ಈ ತರ ಇಟ್ಕೊಂಡು ಇದು ಕಾರ್ನರ್ ಏನೈತಲ್ಲ, ಕಾರ್ನರ್ಗೆ ಮಾರ್ಕ್ ಹಾಕೋಬೇಕು ಫಸ್ಟ್. ಪೀಸಿನ ಕಾರ್ನರ್ಗೆ ಮೇನ್
ಮಾರ್ಕ್ ಹಾಕೋಬೇಕು ಫಸ್ಟ್ ಇದು. ಇವು ಮಾರ್ಕ್ ಆಗಿಂದ ಈಗ ಇಲ್ಲಿಂದ ಏನ್ ಮಾಡ್ಬೇಕು, ಇಲ್ಲಿ ಕಾರ್ನರ್ಗೆ ಹಾಕೋ ಅಂತನ ಸ್ವಲ್ಪ ಈ ತರ ಹೆಚ್ಚಿಗೆ ತಗೋಂತ ಬರ್ಬೇಕದು. ಇದು ಪೂರ್ತಿ ಪೀಸ್ ಏನೈತಲ್ಲ ಕಾರ್ನರ್ಗೆ ಹಾಕೊಂಡು ಮಾರ್ಕ್, ಇಲ್ಲೂ ಕೂಡ ಕಾರ್ನರ್ ಬಂದು ಇಲ್ಲಿ ಏನೈತಲ್ಲ ಸ್ವಲ್ಪ ಹೆಚ್ಚಿಗೆ ತರಬೇಕು, ಅಂದ್ರೆ ಅದು ಸ್ಟಿಚಿಂಗ್ ಮಾಡೋದ್ನಾಗ ಕರೆಕ್ಟ್ ಆಗೋದು. ಅದಕ್ಕೆ ಏನೈತಲ್ಲ ಸ್ಟಿಚಿಂಗ್ ಬಂದು ನೋಡ್ಕೋರಿ ಅಂತ ಅನ್ನೋದು ಇದೇ ಕಾರಣಕ್ಕೆ ಸ್ಟಿಚಿಂಗ್ ನೋಡ್ಕೋಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು, ಯಾಕಂದ್ರೆ ನೆಕ್ಸ್ಟ್ ವಿಡಿಯೋದಾಗ ಬರ್ತದೆ ಸ್ಟಿಚಿಂಗ್. ಈಗ ಏನೈತಲ್ಲ ಬರೀ ಕಟಿಂಗ್ ಅಷ್ಟೇ ತೋರ್ಸಾಕತ್ತೀನಿ. ಇನ್ನು ಈ ಪಾಯಿಂಟ್ ಏನಿರುತ್ತಲ್ಲ ಪಾಯಿಂಟಿಗೆ ಸೂಜಿದೆ ಸ್ವಲ್ಪ ಮಾರ್ಕ್ ಹಾಕಬೇಕು. ಇಲ್ಲ ಐತೆ ನೋಡ್ರಿ ಇದ್ರದ್ದು ಮಾರ್ಕಿಂಗ್, ಎಪ್ಪಸ್ ಪಾಯಿಂಟ್ ಮಾರ್ಕ್ ಇದು. ಇನ್ನೇನೈತಲ್ಲ ಕಟಿಂಗ್ ಇದು. ಇವು ಪಾಯಿಂಟಿಗೆ ಮಾರ್ಕ್ ಇರ್ತಾವಲ್ಲ ಕಚ್ ಹಾಕೋಬೇಕಿದು ಕಂಪಲ್ಸರಿ. ಹೇಳಿದ್ನಲ್ಲ ಆಗಲೇ ಈ ತರ ಮಾರ್ಕ್ ಬರ್ತದ, ಬ್ಯಾಚ್ ಈ ತರ ಹಿಡಿಯೋದು. ಇಲ್ಲೇ ಈ ತರ ಹಿಂಗ್ ಹಿಡಿಬೇಕಾಗುತ್ತೆ ಬ್ಯಾಚ್, ಅಂದ್ರೆ ಬ್ಲೌಸ್ ಕಟೋರಿ ಬ್ಲೌಸ್ ಫಸ್ಟ್ ಕ್ಲಾಸ್ ಆಗಿ ಕಾಣುತ್ತೆ. ಈ ಪೀಸ್ ಕೂಡ ಕಟಿಂಗ್ ಆಯ್ತು. ಈಗ ಇದೇನೈತಲ್ಲ ಬಗಲ್ದ ಏನಿರ್ತಲ್ಲ ಸ್ವಲ್ಪ ಕಟ ತಕೋಬೇಕಿದೆ. ಈ ಪೀಸ್ ಹಿಂಗ್ ಬರ್ತ. ಇನ್ನ ಸ್ಲೀವ್ಸ್ ಕಟಿಂಗ್. ಸ್ಲೀವ್ಸ್ ಕಟಿಂಗಿಗೆ ಮೊದಲು ಇಲ್ಲೊಂದು ಮಾರ್ಕ್ ಹಾಕೋರಿ ಫಸ್ಟ್, ಆಮೇಲೆ 1.5 ಇಂಚು ಈ ತರ ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಹಾಕೋರಿ. ಪ್ಲೇನ್ ಐತಲ್ಲ ಇದು ಪ್ಲೇನ್ ಕಟೋರಿ ಬ್ಲೌಸ್ ಅಲ್ಲ, ಇಲ್ಲೇ ಒಳ್ಳೆ ಕೈಲಿಗೆ ಬರ್ತಾ ಹೆವಿಂಗ್ ಬರ್ತಾ ಅದೇ ಕಾರಣಕ್ಕೆ. ಇನ್ನು ಸ್ಲೀವ್ಸ್ ಲೆಂತ್ 6.25 ಇಂಚ್ ಐತಿ, ಅಂದ್ರೆ 6 ಕಾಲ್ ಅಂತಾರಲ್ಲ 6.25 ಇಂಚ್ ಐತಿ. ನಾವು ಇಲ್ಲೇ 7 ಇಟ್ಕೋಬೇಕು. 1/2 ಇಂಚ್ ಇಲ್ಲಿ ಮೇಲೆ ಹೊಲಿಗೆ ಹೋಗುತ್ತೆ, ಇಲ್ಲೇ 3 ಪಾಯಿಂಟ್ ಕಡಿಮೆ ಇಟ್ಕೋಬೇಕು. ಅದೇ ತರ 7 ಇದು ಇಟ್ಕೊಂಡು ಇಲ್ಲೇ 3 ಪಾಯಿಂಟ್ ಕಡಿಮೆ ಇಲ್ಲಿ ಲೆಂತ್ ಮಾರ್ಕ್. ಎರಡು ಆದ್ಮೇಲೆ ಇಲ್ಲೊಂದು ಮಾರ್ಕ್, ಇಲ್ಲೊಂದು ಮಾರ್ಕ್. ಇನ್ನು ತೋಳಿನ ಸುತ್ತಳತೆ 6 ಇಂಚ್ ಐತಿ, 12 ಇಂಚ್ ಬರ್ತದೆ ಸುತ್ತಳತೆ. 6 ಇಂಚ್ ಇಟ್ಕೊಳ್ಳೋದಿಲ್ಲ, 2 ಇಂಚು ಮಾರ್ಜಿನ್. ಇಲ್ಲೇ 7.25 ಇಟ್ಕೋಬೇಕು. ಇಲ್ಲೊಂದು ರೌಂಡ್ ಶೇಪ್ ಈ ತರ. ಕನ್ಫರ್ಮ್ ಮಾಡ್ಕೊಳಕಿದು. ಕರೆಕ್ಟ್ ಆಗಿ ಬರುತ್ತೆ. ಈಗ 2 ಇಂಚು ಮಾರ್ಜಿನ್. ಇನ್ನು ಈ ಮಾರ್ಕಿಗೆ ಮಾರ್ಕ್ ಲೈನ್ ಹಾಕೊಂಡ್ಬಿಡ್ರಿ ಈ ತರ. ಇನ್ನು ಸ್ಲೀವ್ಸ್ ಕಟಿಂಗ್ ಫಸ್ಟ್ ಇದು ಎಷ್ಟೊಂದು ಕಟ್ ಮಾಡ್ಕೊಂಡ್ಬಿಡ್ರಿ. ಇನ್ನು ಇದು ಏನೈತಲ್ಲ ಇಲ್ಲೊಂದು ಕಚ್ ಹಾಕೋರಿ, ಇಲ್ಲೊಂದು ಕಚ್ ಹಾಕೋರಿ, ಇಲ್ಲೊಂದು ಕಚ್ ಹಾಕೋರಿ ಈ ತರ. ಇದಾದ್ಮೇಲೆ ಇಲ್ಲಿ ಫ್ರಂಟ್ ಶೇಪ್ ತೆಗಿಬೇಕಲ್ಲ, ಆ ಫ್ರಂಟ್ ಶೇಪ್ ಒಂದು ಈ ತರ ಕಟ್ಟ ತಕೊಂಡ್ಬಿಡು.
ಇದು ಫ್ರಂಟ್ ಶೇಪ್ ಅನ್ನಕ್ಕೆ ಗೊತ್ತಬೇಕಲ್ಲ, ಅದಕ್ಕೆ ಇಲ್ಲೊಂದು ಕಚ್. ಇದು ಬ್ಯಾಕ್, ಇದು ಫ್ರಂಟ್ ಅನ್ನೋದು ಗೊತ್ತಾಗಬೇಕಲ್ಲ. ಇನ್ನು ಬೆಲ್ಟ್ ಕಟ್ಟಿಂಗ್ ಮೊದಲಿಗೆ 0.3 ಇಂಚು, ಇಲ್ಲೊಂದು 0.3 ಇಂಚು, ಇನ್ನೊಂದು ಲೈನ್ ಹಾಕೊಂಡ್ಬಿಡ್ರಿ. ಇನ್ನು ನಡದ್ ಸುತ್ತ ಏನೈತಲ್ಲ 31.5 ಐತಿ, ಅದ್ರ 4ನೇ ಭಾಗ ಏನೈತಿ 0.8 ಬರ್ತ. 8 ಪ್ಲಸ್ 2 ಇಂಚ್ ಮಾರ್ಜಿನ್ ಇರ್ತಲ್ಲ, 10 ಇಂಚು. 10 ಇಂಚಿಗೆ ಮಾರ್ಕ್ ಹಾಕೋರಿ. ಈ ತರ ಹಾಕೊಂಡು ಇಲ್ಲೊಂದು ಲೈನ್ ಹಾಕೊಂಡ್ಬಿಡ್ರಿ. ಆಮೇಲೆ ಇಲ್ಲಿ 1.25 ಇಂಚು ಈ ತರ ಹಾಕೋರಿ. ಇಲ್ಲಿ ಏನೈತಲ್ಲ 3.5 1 ಪಾಯಿಂಟ್ ಅದಕ್ಕೆ ಇಟ್ಟಿದ್ವಲ್ಲ ಟಾಚಿಗೆ, ಅದೇ ತರ ಇದೇನೈತಿ ಇಲ್ಲಿ ಡ್ರಾ ಮಾಡ್ಕೊಂಡ್ಬಿಡ್ರಿ. ಇಲ್ಲಿ ಈ ತರ ಡೌನ್ ಮಾಡ್ಕೊಂತ ರೌಂಡ್ ಶೇಪ್ ಮಾಡ್ರಿ. ಇದು ಫ್ರಂಟ್ ಕಟೋರಿ, ಇದು ಫ್ರಂಟ್ ಪೀಸ್, ಇದು ಬ್ಯಾಕ್ ಪೀಸ್, ಇದು ಏನೈತಲ್ಲ ಸ್ಲೀವ್ಸ್, ಇದು ಬೆಲ್ಟ್. ಇನ್ನ ಇದ್ರ ಕಾಫಿ ಇಲ್ಲದ. ನಿಮಗೆ ಇದು ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊಂಡಿನಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸ್ಟಿಚಿಂಗ್ ತೋರಿಸ್ತೀನಿ. ಈಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರ್ರಿ, ಅಂದ್ರೆ ಈಸಿಯಾಗಿ ತೋರಿಸ್ತೀನಿ ಸ್ಟಿಚಿಂಗ್ ಕೂಡ. ಇದು ಹೆಂಗ ಈಸಿಯಾಗಿ ತೋರಿಸಿನಲ್ಲ ಕಟಿಂಗ್, ಅದೇ ತರ ಏನೈತಿ ಸ್ಟಿಚಿಂಗ್ ಕೂಡ ಈಸಿ ತೋರಿಸ್ತೀನಿ. ಈಸಿಯಾಗಿ ನೋಡ್ಕೊಂಡು ನೀವು ರೆಡಿ ಮಾಡ್ಕೊಂಡ್ಬಿಡ್ರಿ. ಚಾನಲ್ ಶೇರ್ ಮಾಡ್ರಿ. ಉತ್ತರ ಕರ್ನಾಟಕ ಭಾಷೆ ಏನೈತಲ್ಲ ಮತ್ತೊಬ್ರಿಗೂ ತಿಳಿಲಿ, ಇಷ್ಟೇ ನನ್ನ ಉದ್ದೇಶ. ಮತ್ತೆ ಅವರು ಕಲೀಲಿ. ಥ್ಯಾಂಕ್ ಯು.